ಇದು ಯಾವ ಆ್ಯಂಗಲಲ್ಲಿ ಹೊಸ ಅಧ್ಯಾಯ ಗುರು? ಏನ್ರಿ ಇದು? ಹೊಟ್ಟೆಗೆ ಏನು ತಿಂತಿದ್ದಾರಿ? 180 ಚೇಸ್ ಮಾಡೋಕ್ಕಾಗಲ್ಲ ಅಂದರೆ ಇನ್ಯಾವ ಈಸಿ ಸ್ಕೋರ್ ಕೊಡ್ಬೇಕ್ರಿ? ಸ್ವಲ್ಪ ನಾಚಿಕೆ ಇಲ್ವಾ ರೀ? ಅದ್ರ ಬದಲು ನಮ್ಮ ಸ್ಕೂಲ್ ಟೀಮ್ ಕಳಿಸಿದ್ರೆ 180ನ ಚಚ್ಬಿಸ್ ಆಗ್ತಾ ಇದ್ರು. 16 ವರ್ಷ ಆಗಿದೆ IPL ಶುರು ಆಗಿ, ಅದ್ರಲ್ಲಿ ಒಂದ್ಸಲ ಗೆದ್ದಿಲ್ಲ. ಆದರೂ ನಮ್ಮ RCB ಹತ್ರ ಒನ್ ಆಫ್ ದ ಮೋಸ್ಟ್ ಫಾರ್ಮಿಡಬಲ್ ಫ್ಯಾನ್ ಬೇಸ್ ಇದೆ. ಆ ಫ್ಯಾನ್ಗೋಸ್ಕರ ಆದರೂ ಒಂದು ಆಟ ಗೆದ್ಕೊಂಡು ಬರೋಕ್ಕಾಗಲ್ಲ ನಿಮಗೆ. ವಿರಾಟ್ ಕೊಹ್ಲಿ ಹೋಗ್ಬಿಟ್ರೆ ಏನೋ ಆಟನೇ ಇಲ್ದಿರಂಗೆ ಆಗೋಗಿದೆಯಲ್ಲ. ಸೊ RCB ಟಾಸ್ ಗೆದ್ದು ಅವರು ಬೌಲಿಂಗ್ ಚೂಸ್ ಮಾಡಿದ್ರು. ಆ್ಯಕ್ಚುಲಿ ಇಟ್ ವಾಸ್ ಅ ಗುಡ್ ಡಿಸಿಷನ್. ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಅಂದರೆ ಕಂಟ್ರೋಲ್ 180 ತನಕ ಮಾಡಿದ್ದಾರೆ. ಇವಾಗ ಬೌಲಿಂಗ್ ತಪ್ಪೋರಲ್ಲ, ಬೌಲಿಂಗ್ ಚೆನ್ನಾಗೇ ಮಾಡಿದ್ದಾರೆ. ಕ್ವಿಂಟನ್ ಡಿಕಾಕ್ ಮತ್ತು ದೇವದತ್ ಪಡಿಕ್ಕರ್ ಆಮೇಲೆ ಮಾರ್ಕಸ್ ಸ್ಟೋನಿಸ್ ಅವರಿಬ್ಬರು ಆಟ ಆಡ್ತಿರ್ಬೇಕಾದ್ರೆ ಏನೋ ಒಂದು ಸ್ಟೇಜಲ್ಲಿ 200 ಮೇಲೆ ದಾಟ್ಬಿಡುತ್ತೇನೋ ಸ್ಕೋರು ಅನ್ನೋ ಒಂದು ಪಾಸಿಬಿಲಿಟಿ. ಬಟ್ ಬೌಲರ್ಸ್ ಏನು ತಪ್ಪಿಲ್ಲ, ಅವರು ಎಷ್ಟಾಗುತ್ತೋ ಅಷ್ಟು ಮಾಡಿದ್ದಾರೆ. ಯಾವ ಆ್ಯಂಗಲಲ್ಲಿ ನೋಡಿದ್ರು 180 ಚೇಸ್ ಮಾಡೋ ಸ್ಕೋರೇನೆ, ಯಾವ ಟೀಮ್ ಬೇಕಾದ್ರೂ ಚೇಸ್ ಮಾಡೋದು. ಸೊ ನಮ್ಮ ಬ್ಯಾಟಿಂಗ್ ಟೀಮ್ ಆ್ಯಸ್ ಯೂಶುವಲ್ ಆಗಿ ವಿರಾಟ್ ಕೊಹ್ಲಿ ಮತ್ತು ಫಾಫ್ ಡು ಪ್ಲೇಸಿಸ್ ಸ್ಟಾರ್ಟ್ ಮಾಡಿದ್ರು. ವಿರಾಟ್ ಕೊಹ್ಲಿ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಆದರೆ ಏನು ಮಾಡೋಕ್ಕಾಗಲ್ಲ, ಇಬ್ಬರು ಔಟಾಗಿ ಹೋಗ್ಬಿಟ್ರು. ಅದು ಮತ್ತೆ ಇನ್ನು ಮ್ಯಾಕ್ಸ್ವೆಲ್ ಇದ್ದರು, ಗ್ರೀನ್ ಇದ್ದರು. ಸೊ ಇನ್ನೂ ಹೋಪ್ ಇತ್ತು, ಆದರೆ ಯಾರೂ ಹೊಡಿಲಿಲ್ಲ. ಕೊನೆಗೆ ಲೋಮ್ರೋರು ಆಮೇಲೆ DK ಫಿನಿಷರ್ಸೇ 15th ಓವರ್ 14th ಓವರ್ ಅಷ್ಟರಲ್ಲೇ ಬಂದುಬಿಟ್ರು. ಮಾಡೋಕ್ಕಾಗಲಿಲ್ಲ, 151 ಗಾಲ್ ಔಟಾಗಿ ಹೋಗ್ಬಿಟ್ವಿ. ಸಮರಿ ನೋಡಿದ್ವಿ ಅಂದರೆ ಇಲ್ಲಿ LSG ಹತ್ರ 3 ಫಾರ್ಮೇಡಲ್ ಪ್ಲೇಯರ್ಸ್, ಅಂದರೆ ಈ ಮ್ಯಾಚಲ್ಲಿ 3 ಜನ ಜಾಸ್ತಿ ಆಡಿದ್ದಾರೆ. ಅದು ನೋಡಿದ್ರೆ ಅಂದರೆ ಕ್ವಿಂಟನ್ ಡಿಕಾಕು, ನಿಕೋಲಸ್ ಪೂರಣ್ಣ ಮತ್ತು ಮಾರ್ಕಸ್ ಸ್ಟೋಯ್ನಿಸು ಇಬ್ಬರು ಅಟ್ಲೀಸ್ಟ್ ಒಂದು 10-15 ಆ ಥರ ಹೊಡೆದಿದ್ದಾರೆ. ಆದರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರನ್ನು ನೋಡಿದ್ರೆ ಬರೀ 3 ಜನ, ಅದು 50ಗಿಂತ ಮೇಲೆ ಯಾರೂ ದಾಟಿಲ್ಲ. ಮಹಿಪಾಲ್ ಲೋಮ್ರೋರು, ರಜತ್ ಪಡಿಕ್ಕರು ಮತ್ತು ವಿರಾಟ್ ಕೊಹ್ಲಿ. ಸೊ ಎರಡನ್ನೂ ಏನಂತಾರೆ ಕಂಪೇರ್ ಮಾಡಿದ್ರೆ ಆ್ಯಕ್ಚುಲಿ ನಮ್ಮದು ಟೀಮ್ ತುಂಬ ಚೆನ್ನಾಗೇ ಇತ್ತು, ಆದರೆ ಯಾರೂ ಆಡಲೇ ಇಲ್ಲ. ಫಾರ್ಮ್ ಅವತ್ತು ಹೇಳ್ದಂಗೆ ತುಂಬ ವಿರಾಟ್ ಕೊಹ್ಲಿ ಮೇಲೆ ಡಿಪೆಂಡೆನ್ಸಿ. ಈ ಮ್ಯಾಚ್ ನೋಡಿದ್ದು ಒಂದ್ಸಲಿ ವಿರಾಟ್ ಕೊಹ್ಲಿ ಔಟಾಗಿ ಹೋಗ್ಬಿಟ್ರೆ ಏನಂತಾರೆ ಮೊಮೆಂಟಮ್ ಶಿಫ್ಟಾಗಿ ಹೋಗಿತ್ತು LSGಗೆ. LSG ಬೌಲರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಮಯಾಂಕ್ ಯಾದವ್ ಅವರಿದ್ದಾರೆ. ಅವ್ರು ಎಕ್ಸಲೆಂಟ್ ಫೈಂಡ್ LSGಗೆ. ಅವ್ರದ್ದು ಸ್ಪೀಡ್ ದ ಫಾಸ್ಟೆಸ್ಟ್ ಸ್ಪೀಡ್ ಇನ್ IPL ಸೋಫಾರ್, ಅದು ಅರೌಂಡ್ 150 km/h ಸ್ಪೀಡಲ್ಲಿ ಬೌಲಿಂಗ್ ಮಾಡ್ತಿದ್ರು. ಸ್ಕ್ರೀಸ್ ಆಚೆ ಬಂದು ಹೊಡೆಯೋಕ್ಕೆ ಯಾರಿಗೂ ಧೈರ್ಯನೇ ಇರಲಿಲ್ಲ ನಮ್ಮ ಬ್ಯಾಟ್ಸ್ಮನ್ಗೆ. 3 ವಿಕೆಟ್ ತೆಗೆದಿದ್ದಾರೆ, 3 ಮೇಜರ್ ವಿಕೆಟ್ ತೆಗೆದಿದ್ದಾರೆ ಮಯಾಂಕ್ ಯಾದವ್ ಅವರು. ಸೊ LSGದು ಸ್ಟ್ರಾಟಜಿ ಚೆನ್ನಾಗಿತ್ತು. ಪವರ್ ಪ್ಲೇನಲ್ಲಿ ಸ್ಪಿನ್ನರ್ಸ್ನ ಕಳಿಸಿದ್ರು ಫಸ್ಟು. ಸೊ ಆ ಪವರ್ ಪ್ಲೇದು ಅಡ್ವಾಂಟೇಜ್ ತೊಗೊಳಕ್ಕೆ ಬಿಡಲಿಲ್ಲ. ಅದಾದಮೇಲೆ ಸ್ಪಿನ್ನರ್ಸ್ ಅವ್ರು LSG ಎಕ್ಸ್ಪೆಕ್ಟ್ ಮಾಡ್ತಿದ್ದು ಸ್ಪಿನ್ನರ್ಸ್ ಜಸ್ಟ್ ಬ್ಯಾಟರ್ಸ್ನ ಸ್ವಲ್ಪ ಒಂದು ಹಂತಕ್ಕೆ ಕೆಳಗಡೆ ತರ್ಸೋಕ್ಕೆ, ರನ್ಸ್ ಬಿಡೋದಕ್ಕೆ. ಆದರೆ ಸ್ಪಿನ್ನರ್ಸು ಮೇಜರ್ ವಿಕೆಟ್ಸ್ನೇ ತೆಗೆದ್ಬಿಟ್ಟು ಒಂದು 18-19 ರನ್ಗೆ ಆಟ ಮುಗಿಸ್ಬಿಟ್ರು, ಆಲ್ ಔಟ್ ಆಗೋದ್ರು. ಈ ಥರ ಸೋಲ್ಬಾರ್ದಾಗಿತ್ತಪ್ಪ, ಆಲ್ ಔಟು. KGF ಅಂತ ಅಂದ್ಕೊಂಡು ಹೈಪ್ ಕೊಟ್ಟರು, ಅಡ್ವರ್ಟೈಸ್ಮೆಂಟ್ ಎಲ್ಲರೂ. ಆಮೇಲೆ ನೋಡಿದ್ರೆ 6 ಓವರ್ KGF ಎಲ್ಲರೂ ಔಟಾಗಿ ಹೋಗ್ಬಿಟ್ಟಿದ್ದಾರೆ. ಇನ್ಯಾರು RR ಯಾರೂ ಇಲ್ವಲ್ಲ KGF ಹೋದ್ಮೇಲೆ. RCB ಪರಿಸ್ಥಿತಿ ನೋಡಿದ್ರೆ ನಂಗೊಂದು ಹಾಡು ನೆನಪಾಗ್ತಿದೆ, ನಗಲಾರದೆ ಅಳಲಾರದೆ ತೊಳಲಾಗಿದೆ ಈ ಜೀವ. ಇದು ಯಾವ ಆ್ಯಂಗಲಲ್ಲಿ ಹೊಸ ಅಧ್ಯಾಯ ಗುರು? ಅದೇ ಹಾಡು ಅದೇ ರಾಗ, ಏನು ಚೇಂಜ್ ಏನೇ ಆಗಿಲ್ಲ, ಹೊಸ ಅಧ್ಯಾಯ ಅಂತ ಅಂತಾರೆ. ಈ ಥರ ಹೋಪ್ಸ್ ಅಟ್ಲೀಸ್ಟ್ ಕೊಟ್ಟಿರಲಿಲ್ಲ ಅಂದರೆ ನಾವು ಸೋತ್ಕೊಂಡು ಏನೋ ಒಪ್ಕೊಳ್ತಿದ್ವೇನೋ. ಹೊಸ ಅಧ್ಯಾಯ ಅಂತ ಅಂದ್ಕೊಂಡು ಈ ಥರ ಸೋತ್ಕೊಂಬಂದರೆ 180 ಯಾರು ಚೇಸ್ ಮಾಡೋಕ್ಕಾಗಲ್ಲ ಗುರು. ಸೊ ಓವರ್ ಇಟ್ ವಾಸ್ ಅ ಬಿಗ್ ಲೆಟ್ ಡೌನ್ ಫಾರ್ RCB ಫ್ಯಾನ್ಸ್. ಸೊ ಈ ಮ್ಯಾಚು RCBದು ಕರೆಂಟ್ ಪರಿಸ್ಥಿತಿ ನೋಡಿದ್ರೆ ಫ್ಯಾನ್ಸ್ಗೆ ಒಂದೇ ಒಂದು ಎಕ್ಸ್ಪೆಕ್ಟೇಷನ್ ಇದು, ಕಪ್ ಗೆಲ್ಲಬೇಡಪ್ಪ, ಅಟ್ಲೀಸ್ಟ್ ಒಂದು ಲಾಸ್ಟ್ ಅಂತೂ ಬರಬೇಡಪ್ಪ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ತುಂಬ ಹೆಲ್ಪ್ ಆಗುತ್ತೆ. ಸೊ ಮುಂದಿನ ವೀಡಿಯೋಗೆ ಸಿಗೋಣ, ಅಲ್ಲಿ ತನಕ